ಒಂದು ಗಣೇಶೋತ್ಸವ ನಡೀತಾ ಇದೆ. ಹೀಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ವಿವಿಧ ಭಾಗಗಳಿಂದಲೂ ಕೂಡ 25ಕ್ಕೂ ಹೆಚ್ಚು ಗಣಪತಿಗಳು ಏನು ಒಂದೇ ರೋಡ್ನಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಒಂದು ನರಸಿಂಹರಾಜ ಕ್ಷೇತ್ರದ ವಿಭಾಗದಿಂದ ಏನು ವೀರನಗೆರೆಯ ಗಣಪತಿ ದೇವಸ್ಥಾನದಿಂದ ಹೊರಡುವಂತಹ ಮೆರವಣಿಗೆ ಏನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ತಲುಪುತ್ತದೆ. ತದಾದ ನಂತರ ಮಾಧವ ಕೃಪಾ RSSನ ಕಚೇರಿ ಏನಿದೆ ಆ ಕಚೇರಿಯಿಂದ ಹೊರಟಂತಹ ಗಣಪತಿಗಳು ಕೂಡ ಈ ಒಂದೆಡೆ ಸೇರಿ ಒಂದು ಸಂಘಟನಾತ್ಮಕವಾದಂತಹ ಒಂದು ದೊಡ್ಡ ಭಾಷಣ ನಡೆಯುತ್ತೆ, ಸಭೆ ಸಮಾರಂಭ ನಡೆಯುತ್ತೆ. ಹೀಗಾಗಿ ನೀವು ಗಮನಿಸ್ಬೋದು, ಸಣ್ಣ ಪುಟ್ಟ ಗಣಪತಿಗಳಿಂದಲೂ ಹಿಡಿದು ಸಾಕಷ್ಟು ಜನ ಹಿಂದೂ ಭಕ್ತಾದಿಗಳು ಅಥವಾ ಭಕ್ತರು, ಗಣೇಶನ ಭಕ್ತರು 28-30ಕ್ಕೂ ಹೆಚ್ಚು ಗಣಪತಿಗಳನ್ನು ಒಂದೇ ರೋಡ್ನಲ್ಲಿ ಕರ್ಕೊಂಡು ಬರತಕ್ಕಂಥದ್ದು. ಈ ಒಂದು ಮೆರವಣಿಗೆ ಮೈಸೂರಿನ ಇತಿಹಾಸದಲ್ಲಿ ಅಥವಾ ಮೈಸೂರಿನಲ್ಲಿ ಒಂದು ಮೆರವಣಿಗೆ ಸಾಕಷ್ಟು ಆಕರ್ಷಣೀಯವಾಗುತ್ತೆ. ಹೀಗಾಗಿ ಏನು ಸಾರ್ವಜನಿಕ ಗಣೇಶ ವಿಸರ್ಜನಾ ಮಹೋತ್ಸವ ಅಥವಾ ಸಮಿತಿ ಏನಿದೆ, ಈ ಸಮಿತಿ ಮೈಸೂರಿನಲ್ಲಿ ಪ್ರತಿ ವರ್ಷವೂ ಕೂಡ ಆಚರಿಸ್ಕೊಂಡು ಬರ್ತಾರೆ. ಹೀಗಾಗಿ ವಿವಿಧ ಬಡಾವಣೆಗಳಿಂದಲೂ ಕೂಡ ಈ ಒಂದು ಗಣಪತಿಗಳನ್ನ ಏನು ಕರ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು. ಹಾಗೂ ನೀವು ಗಮನಿಸ್ಬೋದು, ಪ್ರತಿಯೊಂದು ವಾಹನದಲ್ಲೂ ಕೂಡ ಹೋಮ್ ಗಾರ್ಡನ್ನು ವ್ಯವಸ್ಥೆ ಮಾಡಲಾಗಿದೆ. ಹಾಗೂ ಬಿಗಿ ಪೊಲೀಸ್ ಬಂದೋಬಸ್ತ್ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ರಸ್ತೆ ಏನಿದೆ ಸೂಕ್ಷ್ಮ ಪ್ರದೇಶ, ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಹೀಗಾಗಿ ಆ ಒಂದು 30ಕ್ಕೂ ಹೆಚ್ಚು ಗಣಪತಿಗಳು ಒಂದೇ ಸಾಲಿನಲ್ಲಿ ಮೈಸೂರಿನ ಪ್ರಮುಖವಾದಂಥ ಅಶೋಕ ರಸ್ತೆಯಲ್ಲಿ ಸಾಗ್ತದೆ ಅಂತಲೇ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು ಕೂಡ ಕುಣಿದು ಗಣೇಶೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷದ ಈ ವರ್ಷವೂ ಕೂಡ ಸಾಕಷ್ಟು ಅದ್ದೂರಿಯಾಗಿ ಗಣಪನ ಉತ್ಸವ ಮೈಸೂರಿನಲ್ಲಿ ನಡೀತಾ ಇದೆ. ಕ್ಯಾಮ್ರಾಮನ್ ಸತೀಶ್ ಜೊತೆ ಯಶಸ್ ಮಾವತ್ತು, ನ್ಯೂಸ್ ಒನ್ ಕನ್ನಡ, ಮೈಸೂರು.